ಫಸ್ಟ್ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡು ಅವರು ಇವರು ಹೇಳೋದನ್ನ ಕೇಳ್ಬಿಟ್ಟು ಇಷ್ಟು ದುಡ್ಡು ಮಾಡ್ತಾ ಇದೀನಿ, ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಂಡು ನಾನು ಡ್ರೈವರ್ ಬಿಟ್ಕೊಂಡು ಇಷ್ಟು ಸಂಪಾದನೆ ಮಾಡ್ತಾ ಇದೀನಿ, ಕೆಲ್ಸಕ್ಕೆ ಹೋಗದೆ ಹಂಗೆ ಹಿಂಗೆ ಏನೋ ಒಂದಷ್ಟು. ಇವಾಗಿನ ಸಿಚುವೇಶನ್ ಅಲ್ಲಿ ಬೆಂಗಳೂರಿನಲ್ಲಿ ಒಂದು ಟ್ರಾವೆಲ್ ಒಂದು ಬಿಸ್ನೆಸ್ ಬರಬೇಕು ಅಂತ ಹೇಳಿದ್ರೆ ಸೊ ಬರ್ಬೋದಾ ಬರಬಾರ್ದಾ ಆಯ್ತಾ, ಏನೋ ದುಡ್ಡಿದೆ. ಸೊ ಬಟ್ ಆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಅಂದ್ರೆ ಬಂಡವಾಳ ಆಗಿ ಒಂದು ಕ್ಯಾಬನ್ ಹಾಕೊಂಡು ಬಿಟ್ಬಿಡೋದ, ಡ್ರೈವರ್ಗೆ ಕೊಟ್ಬಿಟ್ಟು ಬಿಟ್ಬಿಡೋಣ, ಆರಾಮ ದುಡ್ಡು ಕೂತಿ ಜಾಗದಾಗ ದುಡ್ಡು ಬರುತ್ತೆ. ಟಿ ಟಿ ಹಾಕೊಂಬಿಡೋಣ, ಕಂಪ್ನಿಗಳಿಗೆ ಬೇಜಾನ್ ದುಡ್ಡು ಕೊಡ್ತಾರೆ. ರೂಲ್ಸ್ ಮಾಡ್ತಿಲ್ಲ ಅಂದ್ಬಿಟ್ಟು ಯಾರು ಗೌರ್ಮೆಂಟ್ ಆಕ್ಷನ್ ತಗೊಳ್ತಿಲ್ಲ ಕಂಪ್ನಿಗಳ ಮೇಲೆ. ಆಟೋ ಕೂಡ ಮರ್ಯಾದೆ ಕ್ಯಾಬಿಗೆ ಇಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಎಷ್ಟು ಟ್ಯಾಕ್ಸ್ ಅಂತ ಏನಿದೆ ಅದಕ್ಕಿರುವಂಥ ಮರ್ಯಾದೆ, ಅದಕ್ಕಿರುವಂಥ ರೇಟು. ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಗೈಸ್, ಇವತ್ತಿನ ಈ ಒಂದು ವಿಡಿಯೋ ಮಾಡ್ತಿರೋದು ಯಾವ ರೀಸನ್ಗೆ ಅಂತ ಹೇಳಿದ್ರೆ, ಹೊಸದಾಗಿ ಈ ಒಂದು ಕ್ಯಾಬ್ ಫೀಲ್ಡ್ ಬರಬೇಕು, ಅಥವಾ ಕ್ಯಾಬ್ ಫೀಲ್ಡೇ ಅಂತಲ್ಲ, ನೀವು ಕಂಪ್ನಿಗಳಿಗೆ ಅಟ್ಯಾಚ್ ಸುಮಾರು ಜನ ಇದೊಂದನ್ನು ಈ ಮೈಂಡಲ್ಲಿ ಏನಂತ ಇಟ್ಕೊಂಡು ಬರ್ತಾರೆ ಈ ಒಂದು ಫೀಲ್ಡ್ಗೆ ಅಂತ ಹೇಳಿದ್ರೆ, ಒಂದಷ್ಟು ಜನ ಯೂಟ್ಯೂಬಲ್ಲಿ ನಾವು ಹಾಕುವಂಥ ವೀಡಿಯೋಸ್ಗಳು ನೋಡ್ಕೊಂಡು ಬರ್ತಾರೆ. ಸೊ ನಾವು ಯಾವುದೇ ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ಯೂಟ್ಯೂಬರ್ ಆದರೂ ಕೂಡ ಸೊ ಅವನೇನು ಅರ್ನಿಂಗ್ ಮಾಡ್ತಿದ್ದಾನೆ ಅದನ್ನು ಹೇಳ್ತಾನೆ ಹೊರತು, ಸೊ ಇಲ್ಲಿ ಎಲ್ಲರಿಗೂ ಅದೇ ಅರ್ನಿಂಗ್ ಆಗುತ್ತೆ, ಬನ್ನಿ ಎಲ್ಲರೂ ಗಾಡಿ ಹಾಕೊಂಡು ಬಂಡವಾಳ ಹಾಕೊಂಡು ಮಾಡಿ ಅಂತ ಯಾರು ಕೂಡ ಹೇಳೋದಿಲ್ಲ, ಆಯಿತಾ. ಸೊ ಆ ಥರ ಒಂದಷ್ಟು ಜನ ವೀಡಿಯೋಸ್ ನೋಡಿಕೊಂಡು ಅವ್ರು ಮಾಡ್ತಿದ್ದಾರೆ ನಾವು ಮಾಡ್ಬೋದು ಅನ್ನೋ ಒಂದು ಥರ ಇಟ್ಕೊಂಡು ಬರ್ತಾರೆ, ಓಕೆನಾ. ಸೊ ಅವ್ರವ್ರ ಒಂದು ಕೆಪಾಸಿಟಿ, ಅದು ಯಾರು ಹೆಂಗೆ ಮಾಡ್ತಾನೋ ಕೆಪಾಸಿಟಿ, ಆ ಕೆಪಾಸಿಟಿ ಎಲ್ಲರಿಗೂ ಕೂಡ ಇರೋದಿಲ್ಲ, ಆಯಿತಾ. ಸೊ ಇದೊಂದು ರೀಸನಿಂದ ಬರ್ತಾರೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಒಂದಷ್ಟು ಫ್ರೆಂಡ್ಸ್ ಬ್ಯಾಕ್ಗ್ರೌಂಡು ಅವರು ಇವರು ಹೇಳೋದನ್ನ ಕೇಳ್ಬಿಟ್ಟು ನಾನು ಅಷ್ಟು ದುಡ್ಡು ಮಾಡ್ತಾ ಇದೀನಿ, ಇಷ್ಟು ದುಡ್ಡು ಮಾಡ್ತಾ ಇದೀನಿ, ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಂಡು ನಾನು ಡ್ರೈವರ್ ಬಿಟ್ಕೊಂಡು ಇಷ್ಟು ಸಂಪಾದನೆ ಮಾಡ್ತಾ ಇದೀನಿ, ಕೆಲ್ಸಕ್ಕೆ ಹೋಗದೆ ಹಂಗೆ ಹಿಂಗೆ ಏನೋ ಒಂದಷ್ಟು ಕೇಳ್ಕೊಂಡು ಒಂದಷ್ಟು ಜನ ಈ ಒಂದು ಫೀಲ್ಡಿಗೆ ಬರಬೇಕು ಅಂತ ಅಂದ್ಕೊಳ್ತಾರೆ. ಅದು ಕ್ಯಾಬ್ ಆಗಿರ್ಬೋದು, ಏನೋ ಒಂದು ಆಟೋ ಫೀಲ್ಡೇ ಆಗಿರ್ಬೋದು, ಅಥವಾ ಒಂದು ಏನಂತಾರೆ ಕಂಪ್ನಿಗಳಿಗೆ ಟಿ ಟಿಗಳನ್ನ ಹಾಕೊಳ್ಳುವಂಥದ್ದು ಆಗಿರ್ಬೋದು. ಸೊ ಈ ಥರದ್ದು ಇವಾಗಿನ ಸಿಚುವೇಶನಲ್ಲಿ ಬೆಂಗಳೂರಿನಲ್ಲಿ ಒಂದು ಟ್ರಾವೆಲ್ ಒಂದು ಬಿಸ್ನೆಸ್ ಬರಬೇಕು ಅಂತ ಹೇಳಿದ್ರೆ ಸೊ ಬರ್ಬೋದಾ ಬರಬಾರ್ದಾ ಆಯಿತಾ. ಸೊ ಬಂದರೆ ಏನಕ್ಕೆ ಬರಬೇಕು, ಬರಬಾರ್ದು ಅಂದರೆ ಏನಕ್ಕೆ ಬರಬಾರ್ದು ಅನ್ನೋದನ್ನು ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಈ ವಿಡಿಯೋನ ಕಂಪ್ಲೀಟಾಗಿ ಫುಲ್ಲಾಗಿ ನೋಡಿ ನಿಮಗೆ ಒಂದು ಕನ್ಫರ್ಮೇಷನ್ ಸಿಗುತ್ತೆ, ಆಯಿತಾ. ಹಾಕ್ಬೇಕಾ ಬೇಡವಾ ಅನ್ನೋದು. ಸೊ ಮಾರ್ಬಿಟ್ಟು ಅವ್ರು ಇವರು ಹೇಳೋದು ಅಂತ ಕೇಳ್ಕೊಂಡು ಯಾವುದೇ ಕಾರಣಕ್ಕೂ ಕೈ ಹಾಕಕ್ಕೆ ಹೋಗ್ಬಿಡಿ, ಆಯಿತಾ. ಸೊ ವಿಡಿಯೋ ಶುರು ಮಾಡೋಣ ಗೈಸ್. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಬರೀಬಿಡಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. I am also CEO. ಆಗ್ಲೇ ಹೇಳ್ದಂಗೆ ಸ್ನೇಹಿತರೆ, ಬೆಂಗಳೂರಿನಲ್ಲಿ ಮುಂಚೆ ಯಾವ ಥರ ಇತ್ತು ಅಂತ ಹೇಳಿದ್ರೆ ಕ್ಯಾಬ್ ಬಿಸ್ನೆಸ್ ಒಂದು ರೇಂಜಲ್ಲಿ ಇತ್ತು, ಆಯಿತಾ. ಅವಾಗ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಏನೇ ಕಮಿಟ್ಮೆಂಟ್ ಇದ್ರು, ಏನೇ ಒಂದು ಇದು ಮಾಡ್ಕೋಬೇಕು ಅಂತಂದ್ರೆ, ಎಷ್ಟೇ ಸಾಲ ಇದ್ರು ನೀವು ಒಂದು ಗಾಡಿ ಹಾಕೊಂಡು ಕ್ಯಾಬ್ನ ಹಾಕೊಂಡು ಬೆಂಗಳೂರಿಗೆ ಬಂದ್ಬಿಡಪ್ಪ, ಸ್ವಲ್ಪ ಕಷ್ಟಪಟ್ಟು ಮಾಡ್ತೀನಿ ಅಂತ ಹೇಳಿದ್ರೆ ಆರಾಮ ದುಡ್ಡು ಮಾಡ್ಬೋದು, ಬೇಜಾನ್ ದುಡ್ಡು ಮಾಡ್ಬೋದು ಕಡಿಮೆ ಸಮಯದಲ್ಲಿ ಅಂತ ಇತ್ತು. ಸೊ ಆ ಕಾಲ ಇದ್ದಿದ್ದ ಕಾಲ ಹೋಯ್ತದು, ಆಯಿತಾ. ಸೊ ಇವಾಗ ಯಾವ ಥರ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಗೊತ್ತಿದ್ದು ಏನೇ ಎಕ್ಸ್ಪೀರಿಯನ್ಸ್ ಇರೋದ್ರೆ ಹಾಕೊಂಡ್ರು ಕೂಡ ಅವ್ರಿಗೆ ಆಗ್ತಿಲ್ಲ ಮಾಡೋದಕ್ಕೆ. ಇನ್ನು ಹೊಸೊಬ್ರು ಏನಾದರೂ ಫೀಲ್ಡ್ ಬಗ್ಗೆ ಗೊತ್ತಿಲ್ಲದೆ ಅವ್ರು ಇವರು ಹೇಳಿದ್ರು ಅಥವಾ ವೀಡಿಯೋಸ್ಗಳು ನೋಡ್ಕೊಂಡು ಬಂದರು ಅಂತ ಹೇಳಿದ್ರೆ ಒಂದು ತಿಂಗಳು ಮಾಡ್ಬೋದು ಅಷ್ಟೇ ಹೊಸೊಬ್ರು ಯಾರ್ಯಾದರೂ ಕೂಡ. ಸೊ ಆಮೇಲೆ ತುಂಬಾ ಸಫರ್ ಪಡ್ತಾರೆ, ಓಕೆನಾ. ತುಂಬಾ ಕಷ್ಟ ಆಗ್ಬಿಟ್ಟಿದೆ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಒಂದು ವಿಡಿಯೋ ಯಾರಿಗೆ ಅಂತ ಹೇಳಿದ್ರೆ, ಹೊಸ್ದಾಗಿ ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಕ್ಯಾಬ್ ಫೀಲ್ಡ್ ಬಗ್ಗೆ, ಏನೋ ಅಷ್ಟು ಐಡಿಯಾ ಇಲ್ಲ ಅಂತಂದವ್ರಿಗೆ ಆದರೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ, ಆಯಿತಾ. ಹೋಗ್ಬೇಕು ಅಂತಂದರೆ ನಿಮಗೆ ಈ ಒಂದು ಕ್ಯಾಬ್ ಫೀಲ್ಡ್ ಆಗಿರ್ಬೋದು, ಅಥವಾ ನೀವು ಟಿ ಟಿ ಹಾಕ್ಕೊಳ್ಳೋದಕ್ಕೆ ಹೊಂದ್ಕೊಂಡಿರೋರು ಆಗಿರ್ಬೋದು. ಸೊ ಈಗ ನಾವು ಡ್ರೈವರು, ಈಗ ಗಾಡಿ ಓನರ್ದು ನಾವೇ ಇನ್ನು ಗಾಡಿಗೆ ಇನ್ನು ಬಂಡವಾಳ ಹಾಕಿ ನಾವೇ ಡ್ರೈವರಾಗಿ ಕೆಲಸ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ ಇದೆ. ಸೊ ಅಂಥದ್ರಲ್ಲಿ ನೀವು ನಿಮ್ಮ ಹತ್ರ ಬೇಜಾನ್ ದುಡ್ಡಿದೆ. ಸೊ ಬಟ್ ಆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಅಂದರೆ ಬಂಡವಾಳ ಆಗಿ ಒಂದು ಕ್ಯಾಬನ್ನ ಹಾಕೊಂಡು ಬಿಟ್ಬಿಡೋದ, ಡ್ರೈವರ್ಗೆ ಕೊಟ್ಬಿಟ್ಟು ಬಿಟ್ಬಿಡೋಣ, ಆರಾಮ ದುಡ್ಡು ಕೂತಿ ಜಾಗದಾಗ ದುಡ್ಡು ಬರುತ್ತೆ. ಟಿ ಟಿ ಹಾಕೊಂಬಿಡೋಣ, ಕಂಪ್ನಿಗಳಿಗೆ ಬೇಜಾನ್ ದುಡ್ಡು ಕೊಡ್ತಾರೆ. ಸೊ ಆ ಥರ ಇಟ್ಕೊಂಡಿದ್ರೆ ಅದನ್ನು ಖಂಡಿತ ತೆಗ್ದಾಕ್ಬಿಡಿ. ಅದೆಲ್ಲ ಇವಾಗ ವರ್ಕ್ ಆಗಲ್ಲ, ಇವಾಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ. ಸೊ ಇದೆಲ್ಲ ವರ್ಕ್ ಆಗೋದಿಲ್ಲ ಗೈಸ್, ಆಯಿತಾ. ಟಿ ಟಿನ ಹಾಕ್ಕೊಳ್ಬೇಕು ಅಂದ್ಕೊಂಡಿದ್ದೀರ, ಫಸ್ಟ್ನೇದಾಗಿ ಹೇಳ್ಬೇಕು ಅಂದರೆ ಟಿ ಟಿ ವಿಷಯಕ್ಕೆ ಬರ್ತೀನಿ. ಟ್ರಾವೆಲರ್ಗಳು ಗೊತ್ತಿರೋದಲ್ಲ ಟಿ ಟಿಗಳು. ಸೊ ಇದನ್ನು ಕಂಪ್ನಿಗಳಿಗೆ ಹಾಕ್ಕೊಂಡ್ರೆ ಬೆಂಗಳೂರಿನಲ್ಲಿ ಒಂದಷ್ಟು ಕಂಪ್ನಿಗಳಲ್ಲಿ ಇಷ್ಟು ಜಾಸ್ತಿ ಸಂಪಾದನೆ ಮಾಡ್ಬೋದು, ಅಷ್ಟು ಸಂಪಾದನೆ ಮಾಡ್ಬೋದು, ಇಷ್ಟು ಸಂಪಾದನೆ ಮಾಡ್ಬೋದು ಅಂತ. ಸೊ ಹೌದು ಮಾಡ್ಬೋದು, ಮುಂಚೆ ಮಾಡ್ಬೋದಿತ್ತು. ಇವಾಗಲೂ ಕೂಡ ಒಂದಷ್ಟು ಕಂಪ್ನಿಗಳಲ್ಲಿ ತಗೊಂಡಿದ್ದಾರೆ, ನಡೀತಾ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಎಲ್ಲದಕ್ಕೂ ಗುಣ ಇಡೋಕ್ಕೆ ಅಂತ ಒಂದಷ್ಟು ಕಂಪ್ನಿಗಳಿದ್ದಾವೆ, ಆಯಿತಾ. ಸೊ ಏನೋ ನಿಯತ್ತಾಗಿ ಒಂದಷ್ಟು ಜನ ಕಷ್ಟಪಡ್ಕೊಂಡು ದುಡಿತಿದ್ದಾರೆ ಅಂತಂದರೆ ಅದಕ್ಕೆ ಕಲ್ಲಾಕೋಕ್ಕೆ ಅಂತಲೇ 100 ಜನ ಕಾಯ್ತಾ ಇರ್ತಾರೆ.
ಸೊ ಅದೇ ಥರ ನಿಮಗೆ ಗೊತ್ತಿರತ್ತೆ, ಊಬರ್ ಅವನು ಒಂದಷ್ಟು ಹಳಾದ ಡ್ರೈವರ್ಗಳ ಲೈಫ್ನ ಹಾಳು ಮಾಡೋದಕ್ಕೆ ಅಂತಲೇ ಬಂದಿದ್ದು. ಅದು ಏನು ಅವ್ನ ತಲೆಯಲ್ಲಿ ಏನಿದೆ, ಏನು ಕತೆ ಅನ್ನೋದೇ ಗೊತ್ತಿಲ್ಲ ಯಾರಿಗೂ, ಆಯಿತಾ. ಸೊ ಅವ್ನಿಗೆ ಇಷ್ಟ ಬಂದಂಗೆ ಆತಿರೋದವನು, ಆಯಿತಾ. ಸೊ ಅವ್ನಿಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಆ ಥರ ಆಗ್ಬಿಟ್ಟಿದೆ ಸಿಚುವೇಶನ್, ಆಯಿತಾ. ಸೊ ನೀವೇನು ಟಿ ಟಿ ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರ ಕಂಪ್ನಿಗಳಿಗೆ, ಟಿ ಟಿ ಅಥವಾ ಕ್ಯಾಬನ್ನು ಕಂಪ್ನಿಗಳಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರ ಅಂತ ಹೇಳಿದ್ರೆ ಫಸ್ಟು ಅದನ್ನು ತಲೆಯನ್ನು ತೆಗ್ದಾಕ್ಬಿಡಿ ಗೈಸ್, ಆಯಿತಾ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಊಬರ್ ಅವನು ಕಂಪ್ನಿಗಳಿಗೆ, ಏನೇನು ಕಂಪ್ನಿಗಳಿದೆ, ಸಾಫ್ಟ್ವೇರ್ ಕಂಪ್ನಿಗಳು, ಐ ಟಿ ಕಂಪ್ನಿಗಳು, ಸೊ ಇದೆಲ್ಲದಕ್ಕೂ ಕೂಡ ಊಬರ್ ಶಟಲ್ ಅನ್ನೋಂಥ ಬಸ್ನ ಲಾಂಚ್ ಮಾಡ್ತಿದ್ದಾನೆ. ಸೊ ಇದು ಬೇರೆ ಕಡೆ ಎಲ್ಲ ಆಲ್ಮೋಸ್ಟ್ ಶುರು ಆಗಿದೆ, ಬೆಂಗಳೂರಿನಲ್ಲಿ ಈ ವರ್ಷದಲ್ಲೇ ಶುರು ಆಗುತ್ತೆ, ಆಯಿತಾ. ಸೊ ಇದು ಕನ್ಫರ್ಮ್ ಇದು. ಸೊ ಇದರಿಂದ ಏನು ಯಾರಿಗೆ ಹೊಡ್ತಾ ಬೀಳುತ್ತಂತೆ ಅಂದರೆ, ಆಲ್ರೆಡಿ ಟಿ ಟಿ ಅಟ್ಯಾಚ್ ಮಾಡಿರೋರಿಗೆ ಮತ್ತು ಕ್ಯಾಬ್ಗಳನ್ನ ಅಟ್ಯಾಚ್ ಮಾಡಿರೋ ಕಂಪ್ನಿಗಳಿಗೆ. ಸೊ ಇದನ್ನೆಲ್ಲನೂ ಕೂಡ ಕಂಪ್ನಿಯವರು ರೀಸನ್ ಕೊಡದೆ ನಿಮ್ಮನ್ನ ರಿಮೂವ್ ಮಾಡ್ತಾರೆ. ಸೊ ಪಕ್ಕ ಇದು ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಗಾಡಿ ಎರ್ಟಿಗಾನ ಗಾಡಿನೇ ಯಾವುದೋ ಒಂದು ಹಾಕೊಂಡಿದ್ದೆ ಅಂದ್ಕೊಳ್ಳಿ, ಪ್ಯಾಕೇಜ್ 1 ಲಕ್ಷ ಕೊಡ್ತಿದ್ದಾರೆ ಅಂದ್ಕೊಳ್ಳಿ, ಆಯಿತಾ, ಕಂಪ್ನಿಯಲ್ಲಿ. ಸೊ ಈಗ ಒಂದೆರಡು ಟೇಗದಲ್ಲಿ ಎಷ್ಟು ಜನ ಹೋಗ್ಬೋದು, ಒಂದು 6-7 ಜನ ಕಂಪ್ನಿನ ಎಂಪ್ಲಾಯೀಸ್ನ ಕರ್ಕೊಂಡು ಹೋಗ್ಬೋದು, ಆಯಿತಾ. ಸೊ ಅದೇ ಊಬರ್ ಅವ್ನು ಕೊಡ್ತಿರುವಂಥ ಈ ಒಂದು ಏನೊಂದು ಊಬರ್ ಏನು ಲಾಂಚ್ ಮಾಡ್ತಿರುವಂಥ ಏನು ಬಸ್ ಏನಿದೆ, ಶಟಲ್ ಬಸ್ಸು, ಸೊ ಅದರಿಂದ ಕಂಪ್ನಿಯವ್ರಿಗೆ ಏನು ಲಾಭ ಆಗತ್ತೆ ಅಂತ ಹೇಳಿದ್ರೆ, ನಿಮಗೆ ಎರ್ಟಿಗ ಗಾಡಿಗೆ ಒಂದು ಗಾಡಿಗೆ 1 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಕೊಡಬೇಕು, 6-7 ಜನ ಅಷ್ಟೇನಾ. ಸೊ ಓಕೆನಾ. ಸೊ 6-7 ಜನ. ಅದೇ ಬಸ್ಸಲ್ಲಿ ನಿಮಗೆ ಅದೇ 1 ಲಕ್ಷ ರೂಪಾಯಿನ ಒಂದು ಬಸ್ ಅವನಿಗೆ ಊಬರ್ ಅವನಿಗೆ ಕಂಪ್ನಿಯವನು ಪೇ ಮಾಡ್ದ ಅಂತ ಹೇಳಿದ್ರೆ, ಆ ಬಸ್ಸಲ್ಲಿ ಮಿನಿಮಮ್ 15 ಜನ ಈ ಥರ ಬಲ್ಕಾಗಿ 2 ಗಾಡಿ ಕೊಡೋದು ಒಂದೇ ಗಾಡಿಯಲ್ಲಿ ನಿಮಗೆ ಅವ್ನಿಗೆ ಕಂಪ್ನಿಗೆಲ್ಲ ಬೆನಿಫಿಟ್ಟು, ಆಯಿತಾ. ಸೊ ಊಬರ್ ಅವ್ನಿಗೇನು 1 ಲಕ್ಷ ಬಂದರೆ ಸಾಕು ಅವ್ನಿಗೆ, ಅದು ಅವ್ನಿಗೆ ಬಂಡವಾಳ. ಅದು ಒಂದು ಕಂಪ್ನಿನ 1 ಲಕ್ಷ ಒಂದು ಕಂಪ್ನಿಯಿಂದ ಒಂದು ಬಸ್ ಬಿಟ್ಟರೆ 1 ಲಕ್ಷ ರೂಪಾಯಿ, ಆಯಿತಾ. ಸೊ ಇದನ್ನು ತಲೆ ಇಟ್ಕೊಳ್ಳಿ ಗೈಸ್, ತುಂಬಾ ಲಾಸ್ ಆಗುತ್ತೆ. ಇವಾಗ ಸೇರ್ಕೊಳ್ಬೋದು ಕಂಪ್ನಿಗಳು, ಒಂದಷ್ಟು ಕಂಪ್ನಿಗಳು ತೊಗೊಳ್ತಿರ್ಬೋದು, ಅಟ್ಯಾಚ್ಮೆಂಟ್ ಮಾಡ್ಕೊಳ್ತಿರ್ಬೋದು. ಬಟ್ ಮುಂದಕ್ಕೆ ಊಬರ್ ಅವನು ಎಲ್ಲ ಕಡೆ ಕಾಲಿಕ್ತಿದ್ದಾನೆ. ಸೊ ಇದರಿಂದ ಎಲ್ಲರೂ ಕೂಡ ಸುಮ್ಮನೆ ಇವಾಗೇನೋ ಅದು ಒಂದು ಅತಿ ಆಸೆಗೆ ಕಷ್ಟಪಡಬಾರ್ದು. ಈಗ ಓಲಾ ಊಬರಲ್ಲಿ ಕಷ್ಟಪಡಬೇಕು, ಜಾಸ್ತಿ ಟ್ರಿಪ್ಸ್ಗಳು ಮಾಡೋಕೆ ಸುತ್ತಬೇಕು ಅನ್ನೋ ರೀಸನ್ನಿಂದ ಕಂಪ್ನಿಗಳಲ್ಲಾದರೆ ಒಂದು 2-3 ಡ್ಯೂಟಿ ಇರುತ್ತೆ ದಿನಕ್ಕೆ, ವೀಕ್ ಆಫ್, ವಾರದಲ್ಲಿ 2 ದಿನ ರಜೆ ಸಿಗುತ್ತೆ, ಪೇಮೆಂಟ್ ಜಾಸ್ತಿ ಇರುತ್ತೆ ಅಂತೆಲ್ಲ ಹೋಗ್ಬೋದು. ಬಟ್ ಅದು ಗ್ಯಾರಂಟಿ ಇಲ್ಲ, ಆಯಿತಾ. ಮತ್ತು ಒಂದೊಂದು ಕಂಪ್ನಿಲಿ ಆಲ್ರೆಡಿ ಒಂದಷ್ಟು ಜನ ಫೇಸ್ ಮಾಡಿರ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಕಂಪ್ನಿಗಳಲ್ಲಿ ಪೇಮೆಂಟ್ ಇಶ್ಯೂಗಳು ತುಂಬ ಇರುತ್ತೆ, ಆಯಿತಾ, ಒಂದೊಂದು ಕಂಪ್ನಿಗಳಲ್ಲಿ. ಸೊ ಇದಷ್ಟು ರೀಸನ್ಗಳು. ಸೊ ತಲೆ ಹಿಡ್ಕೊಳ್ಳಿ ಗೈಸ್, ಯಾವುದಾದ್ರು ನಾವುಗಳೇ ಈಗ ನಾನೇ ಎಕ್ಸಾಂಪಲ್ ತಗೊಳ್ಳಿ. ಸೊ ಓಲಾ ಊಬರ್ ಏನು ಮಾಡ್ತಾಯಿದ್ದೀನಿ ಇವಾಗ, ಗಾಡಿ ಇ ಎಮ್ ಐನೂ ಇನ್ನೂ ಕಂಪ್ಲೀಟ್ ಆಗಿಲ್ಲ ನಂದು, ಆಯಿತಾ. ಸೊ ಗಾಡಿ ಇ ಎಮ್ ಐ ಪ್ರತಿದಿನ ದುಡಿಯೋದಲ್ಲಿ ಗಾಡಿ ಇ ಎಮ್ ಐ ಎತ್ತಿಕ್ಬೇಕು ನಾನು, ಆಯಿತಾ. ಫ್ಯೂಲ್ ಎತ್ತಿಕ್ಬೇಕು, ಮನೆ ಖರ್ಚು ಇ ಎಮ್ ಐ ಅದು ಇದು ಎತ್ಕೋಬೇಕು. ಸೊ ಅದಲ್ಲದೆ ಇವಾಗ ಬೇರೆ ಈ ವರ್ಷದಲ್ಲಿ ಮನೆ ಕಟ್ಟಬೇಕು ಅಂತ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇವಾಗಲೇ ಆಲ್ರೆಡಿ ಕ್ಯಾಬ್ ಬಿಸ್ನೆಸ್ ಬಿದ್ದೋಗಿದೆ, ಆಯಿತಾ. ಸೊ ಇನ್ನೂ ಬಿದ್ದೋಗೋ ಅಷ್ಟೊತ್ತು ಕಡೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸ್ವಲ್ಪ ಕಷ್ಟಪಟ್ಟಾದರೂ ಸರಿನೇ ಒಂದು ಸ್ವಂತ ಜಾಗ, ಒಂದು ಮನೆ ಅಂತ ಮಾಡ್ಕೊಂಡ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಈ ವರ್ಷದಲ್ಲಿ ಮನೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದು ಈಸಿಯಾಗಂತೂ ಆಗೋಲ್ಲ, ನಾವು ತಿಕ್ಕಾರ್ಕಂಡೆ ಕೆಲಸ ಮಾಡಿದ್ರೆ ಆಗ್ಬೋದು ಅಷ್ಟೇ, ಆಯಿತಾ. ಸೊ ಈ ಥರ ಇರುವಂಥ ಸಿಚುವೇಶನು. ಇನ್ನು ಓಲಾ ಊಬರ್ ವಿಷಯಕ್ಕೆ ಬಂದರೂ ಆಲ್ಮೋಸ್ಟ್ ನಿಮಗೆ ಇದು ಏನು ಮೆಟ್ರೋಗಳು ಎಲ್ಲ ಕಡೆ ಬೆಂಗಳೂರು ಫುಲ್ ಮೆಟ್ರೋ 100% ಮೆಟ್ರೋ ಕಂಪ್ಲೀಟ್ ಆಯಿತು ಅಂದ್ಕೊಳ್ಳಿ, ವಿತ್ ಏರ್ಪೋರ್ಟ್ ಮೆಟ್ರೋ ಸೇರಿ, ಆಯಿತಾ. ಸೊ ಫುಲ್ ಬಿದ್ದೋಗುತ್ತೆ, ಮಾರ್ಕೆಟೇ ಬಿದ್ದೋಗುತ್ತೆ ಗೈಸ್. ಈಗ ಕಂಪ್ನಿಗಳು ಹೆಂಗೆ ಅಂತ ಹೇಳಿದ್ರೆ, ಈಗ ಗೌರ್ಮೆಂಟವರು ಸುಮ್ಮನೆ ಡ್ರೈವರ್ ಬಾಯಿ ಮುಚ್ಚೋಕ್ಕೆ ಒಂದಷ್ಟು ಸ್ಟ್ರೈಕಿಗೂ ಅದು ಇದು ಗಲಾಟೆಗಳಂತ ಮಾಡಿದಾಗ ಒಂದಷ್ಟು ಬಾಯಿ ಮುಚ್ಚೋಕ್ಕಂತ ಒಂದಷ್ಟು ಏನೋ ಹೇಳ್ಬಿಡ್ತಾರೆ. ಸೊ ಅದು ಇಂಪ್ಲಿಮೆಂಟ್ ಆಗುತ್ತೋ ಇಲ್ವೋ ಸೆಕೆಂಡರಿ, ಅದು ಅವ್ರಿಗೆ ಬೇಕಾಗಿಲ್ಲ ಅದು, ಆಯಿತಾ. ಸೊ ಇಲ್ಲಿ ಅನುಭವಿಸ್ತಿರೋದು ಪ್ರತಿ ದಿನ ಕಷ್ಟ ಅನುಭವಿಸ್ತಿರೋ ಡ್ರೈವರ್ಸ್ಗಳು, ಬಂಡವಾಳ ಹಾಕಿರೋಂಥ ಡ್ರೈವರ್ಸ್ಗಳು. ಸೊ ಆಯಿತಾ, ಕಂಪ್ನಿಯವರು ಅವ್ರು ಗೌರ್ಮೆಂಟ್ ಹೇಳಿರುವಂಥ ರೂಲ್ಸ್ನ ಫಾಲೋ ಮಾಡ್ತಿಲ್ಲ, ಕಂಪ್ನಿಯವರು ರೂಲ್ಸ್ ಫಾಲೋ ಮಾಡ್ತಿಲ್ಲ ಅಂದ್ಬಿಟ್ಟು ಯಾರು ಗೌರ್ಮೆಂಟವರು ಆ್ಯಕ್ಷನ್ ತೊಗೊಳ್ತಿಲ್ಲ ಕಂಪ್ನಿಗಳ ಮೇಲೆ. ಸೊ ಈ ಥರ ಆಗಿರೋದು ಆದಾಗ ಏನಾಗೋದು, ಒಂದು ಥರ ಇರಬೇಕು ಯಾರೇ ಕಂಪ್ನಿಗಳಿಗೆ. ಏನಂತಂದರೆ ಮೆಟ್ರೋ ಆಗ್ಬಿಟ್ರೆ ಕ್ಯಾಬ್ ಬಿಸ್ನೆಸ್ ಬಿದ್ದೋಗುತ್ತೆ ಅಂತ ಯಾರು ಓಲಾ ಈ ಒಂದು ಅಗ್ರಿಗೇಟರ್ ಕಂಪ್ನಿಗಳು ಆ್ಯಪ್ಗಳು ಏನಿರ್ತವೆ, ಓಲಾ ಊಬರ್ ಆಗಿರ್ಬೋದು, ಬೇರೆ ಬೇರೆ ಆ್ಯಪ್ಗಳು. ಸೊ ಅವ್ರ ತಲೆಯಲ್ಲಿ ಇರಬೇಕು ಏನಪ್ಪ ಅಂತ ಹೇಳಿದ್ರೆ, ಈ ಮೆಟ್ರೋ ಆಗ್ತಿದೆ ಅಂತ ಎಲ್ಲರಿಗೂ ಅವ್ರಿಗೂ ಗೊತ್ತಿರುತ್ತೆ. ಸೊ ಮೆಟ್ರೋ ಆದಾಗ ಕ್ಯಾಬ್ ಬಿಸ್ನೆಸ್ ಒಂದಷ್ಟು % ಇಳಿಯುತ್ತೆ ಅಂತ, ಡೌನ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಗೊತ್ತಿದ ಮೇಲೆ ಏನಾಗಬೇಕು ಅಂದರೆ, ಆ್ಯಕ್ಚುಲಿ ಕಸ್ಟಮರ್ ಹತ್ರ ಅವ್ರು ಜಾಸ್ತಿ ಪೇ ಮಾಡೋ, ಯೂಸ್ ಮಾಡೋ ಸಂಖ್ಯೆ ಕಡಿಮೆ ಆಗ್ತಾರೆ ಜನ ಕ್ಯಾಬನ್ನು ಅವಾಗ. ಸೊ ಏನು ಯೂಸ್ ಮಾಡ್ತಾರೆ ಅವಾಗ, ಎಷ್ಟು % ಜನ ಯೂಸ್ ಮಾಡ್ತಾರೆ, ಅವ್ರ ಹತ್ರ ಸ್ವಲ್ಪ ಜಾಸ್ತಿ ಅಮೌಂಟ್ ತೊಗೊಂಡು ಡ್ರೈವರ್ಸ್ಗಿಲ್ಲಿ ನಮ್ಮ ಡ್ರೈವರ್ಸ್ಗಳಿಗೆ ಬಿಸ್ನೆಸ್ ಇಲ್ದಿರೋ ಟೈಮ್ ಇರಲ್ಲ. ಸೊ ಅವಾಗ ಅಮೌಂಟ್ ಜಾಸ್ತಿ ಕೊಡಬೇಕು, ಪೇ ಮಾಡಲ್ಲ ಅಂತ ಖಂಡಿತವಾಗಿ ಹೇಳಲ್ಲ.
ಪೇ ಮಾಡೋವಂಥವ್ರು ಜಾಸ್ತಿ ಪೇ ಮಾಡಿ ಅಂದರೆ ಇಲ್ಲಿ ಡ್ರೈವರ್ಸ್ಗೂ ಕೊಡಬೇಕು, ಪ್ಲಸ್ ಇವನು ಕಂಪ್ನಿನ ಆ್ಯಪ್ನ ರನ್ ಮಾಡೋದಕ್ಕೆ ಇವನು ಒಂದಷ್ಟು ಅಮೌಂಟ್ ತೊಗೋಬೇಕು ಅಂದಾಗ ಕಸ್ಟಮರ್ ಮಾತ್ರ ಪೇ ಏನು ಅಮೌಂಟ್ ಈಸ್ಕೊಳ್ತಿದ್ದಾನೆ ಜಾಸ್ತಿ. ಸೊ ಅದರಲ್ಲಿ ಡ್ರೈವರ್ಸ್ಗೊಂದು ನ್ಯಾಯಯುತವಾಗಿ ಅವ್ರು ಅಮೌಂಟ್ ಕೊಡ್ತಿದ್ದಾನೆ ಹೋಗಲಿ, ಅದು ಇಲ್ಲ. ಲಾಸ್ ಆಗುತ್ತೆ ಅಂತ ಗೊತ್ತು, ಬಿಸ್ನೆಸ್ ಕಡಿಮೆ ಆಗುತ್ತೆ ಅಂತಲೂ ಅವ್ನಿಗೂ ಗೊತ್ತು. ಇಂಥ ಟೈಮಲ್ಲಿ ಅವನೇ ಸಪೋರ್ಟ್ ಮಾಡ್ಬೇಕು. ಆ್ಯಕ್ಚುಲಿ ಪ್ಯಾಸೆಂಜರ್ ಹತ್ರ ಅಮೌಂಟ್ ಜಾಸ್ತಿ ತೊಗೊಂಡ್ರು ಡ್ರೈವರ್ಸ್ಗಳಿಗೆ ಇವನು ಅಮೌಂಟ್ ಜಾಸ್ತಿ ಕೊಡ್ಬೇಕು. ಅದು ಬಿಟ್ಬಿಟ್ಟು ಇವಾಗ ನಡೀತಿರೋದೇ ಬೇರೆ ಆಯಿತಾ. ಅವ್ರು ಜಾಸ್ತಿ ತೊಗೊಂಡು ಕಸ್ಟಮರ್ ಜಾಸ್ತಿ ತೊಗೊಳ್ತಾನೆ, ಅದ್ರಲ್ಲಿ ಕೊಡೋದು ನಮ್ಗೆ ಕಡಿಮೆ, ಅದು ನಮ್ಮ ಹತ್ರನೂ ಕಮಿಷನ್ನು. ಈ ಥರ ಇರುವಂಥದ್ದು ಗೈಸ್ ಸಿಚುವೇಶನ್ನು. ಸೊ ನಾನೇ ಇವಾಗ ಮನೆ ಕೆಲಸ ಶುರು ಮಾಡಿಸ್ಬೇಕು. ಆಲ್ಮೋಸ್ಟ್ ಒಂದು ಆಗಸ್ಟ್ ಸೆಪ್ಟೆಂಬರಲ್ಲಿ ಮನೆ ಕೆಲಸ ಶುರು ಮಾಡಿಸಿ ನೋಡ್ಬೇಕು. ಈ ಮುಗಿಯೋದ್ರೊಳಗಡೆ ಮನೆ ಕಂಪ್ಲೀಟ್ ಮಾಡಿಕೊಂಡು ಬೇರೆ ಒಂದು ಸೈಡ್ ಬಿಸ್ನೆಸ್ ಥರ ಏನೋ ಶುರು ಮಾಡಬೇಕು ಅಂತ ನಿಮ್ಗೆ ಹೇಳಿರ್ತೀನಿ ಮುಂಚೆ ಅಂದ್ಕೊಳ್ತೀನಿ. ಆ ಥರ ಏನಾದ್ರು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇದನ್ನೇ ನಂಬ್ಕೊಂಡ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ಆಯಿತಾ ಸರ್. ಯಾರು ಇದನ್ನೇ ನಂಬ್ಕೊಂಡು ಬರೋಕ್ಕೆ ಹೋಗ್ಬಿಡಿ, ಮುಂದಕ್ಕಂತೂ ತುಂಬಾ ಕಷ್ಟ ಆಗ್ಬಿಡುತ್ತೆ ಇದನ್ನು ನಂಬ್ಕೊಂಡು ಜೀವನ ಮಾಡಬೇಕು ಅಂತಂದರೆ ಆಯಿತಾ. ಆಟೋ ಕೂಡ ಮರ್ಯಾದೆ ಕ್ಯಾಬಿಗೆ ಇಲ್ಲ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಎಷ್ಟರ ಮಟ್ಟಿಗೆ ಹೋಗಿರ್ಬೇಡ ಕ್ಯಾಬ್ ಬಿಸ್ನೆಸ್ಸು ಬೆಂಗಳೂರಿನಲ್ಲಿ. ಆಟೋ ಕೊಡುವಂಥ ಆಟೋ ಬಿಡಿ, ಬೈಕ್ ಟ್ಯಾಕ್ಸಿ ಅಂತ ಏನಿದೆ ಅದಕ್ಕಿರೋವಂಥ ಮರ್ಯಾದೆ, ಅದಕ್ಕಿರುವಂಥ ರೇಟು ಕ್ಯಾಬಿಗೆ ಇಲ್ಲ ಅಂತಂದರೆ ನಾವೆಲ್ಲ ಏನಕ್ಕೆ 10 ಲಕ್ಷ ಲಕ್ಷಗಟ್ಟಲೆ ಬಂಡವಾಳ ಹಾಕ್ಕೊಂಡು ಬರಬೇಕು ಹೇಳಿ. ಸೊ ಇಷ್ಟು ಗೈಸ್. ಸೊ ಇದೊಂದು ವಿಷಯ ಹೇಳ್ಬೇಕಿತ್ತು. ಸೊ ಸುಮಾರು ಜನ ಹೇಳ್ಬೋದು ನೀವು ವಿಡಿಯೋ ಮಾಡಿ ತೋರಿಸ್ತೀಯಾ ಅವ್ರಿಗೂ ನಾನು ಹೇಳೋದು, ನನಗೆ ನನ್ನ ಪ್ಯಾಷನ್ನು ವಿಡಿಯೋ ಮಾಡೋದು ಯೂಟ್ಯೂಬಲ್ಲಿ ಮಾಡಾಕ್ತೀನಿ. ಸೊ ನಾನು ವಿಡಿಯೋ ನೋಡ್ಬಿಟ್ಟು ಯಾವ ಥರ ಕಷ್ಟ ಇದೆ ದುಡಿಯೋದಕ್ಕೆ, ಪ್ರತಿ ₹1 ದುಡಿಯೋದಕ್ಕೆ ಯಾವ ಥರ ಕಷ್ಟ ಇದೆ ಅನ್ನೋದನ್ನು ನೋಡ್ಬಿಟ್ಟು ತಿಳ್ಕೊಳ್ಳಿ ಅಷ್ಟೇ. ಯಾರು ಹಾಕ್ಕೊಳ್ಳಿ ಅಂತ ಹೇಳ್ತಿಲ್ಲ ನಾನು ಕ್ಯಾಬನ್ನು ಆಯಿತಾ. ಎಲ್ಲೋ ಹಾಕ್ಕೊಳ್ಳಿ, ನೀವು ಬಂದು ಕಷ್ಟಪಡಿ ಆಗತ್ತೆ ಅಂತ ಎಲ್ಲೂ ಹೇಳೋಲ್ಲ ನಾನು. ನನ್ನ ಪ್ಯಾಷನ್ ಏನು ವಿಡಿಯೋ ಮಾಡಬೇಕು, ಯೂಟ್ಯೂಬಲ್ಲಿ ಹಾಕಬೇಕು. ಸೊ ನಾನು ಏನು ಡೈಲಿ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ಯಾವ ಥರ ಸಂಪಾದನೆ ಮಾಡ್ತೀನಿ, ಎಷ್ಟು ಅವ್ರ ಕೆಲಸ ಮಾಡ್ತೀನಿ, ಎಷ್ಟು ಅವ್ರು ಕಷ್ಟಪಡ್ತೀನಿ, ಹೆಂಗೆ ಕಷ್ಟಪಟ್ಟು ಎಷ್ಟು ಸಂಪಾದನೆ ಮಾಡ್ತೀನಿ ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ. ನಾನು ಬಿಸ್ನೆಸ್ ಬರಬೇಕು, ಒಂದು ಟ್ರಾವೆಲ್ ಒಂದು ರಿಲೇಟೆಡು ಕ್ಯಾಬ್ ಆಗಿರ್ಬೋದು, TTಗಳನ್ನ ಹಾಕ್ಕೊಂಡು ಅಂತಂದರೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡಿ ಗೈಸ್. ಸೊ ಐ ಥಿಂಕ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ, ವಿಡಿಯೋ ಬಗ್ಗೆ ಅಂತ ಅನ್ನಿಸ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅದೇ ಸಿಗೋಣ. ಟೇಕ್ ಕೇರ್, ಸಿಯಾ, ಬೈ ಬೈ ಗೈಸ್.